ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 16ನೇ ದಿನ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೇಗೋಯಿತು, ಹಾಗೆ ಇವತ್ತಿನ ನನ್ನ ವೆಯ್ಟ್ ಕೂಡ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ನಾನು ಬೆಳಿಗ್ಗೆ ಎದ್ದು ವಾಕ್ ಹೋಗ್ಬಿಟ್ಟು ಬಂದು ಇವಾಗ ಮಾಮೂಲಿ ಸಿನಮನ್ ವಾಟರ್ ಮತ್ತು ಅದ್ರ ಜೊತೆಗೆ 1 ಸ್ಪೂನಷ್ಟು ಜೀರಾ ಪೌಡ್ರು ಕೂಡ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕು ಅಂತ ಪಾಲಕ್ ಪಲಾವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಪಾಲಕ್ ಸೊಪ್ಪು ಮತ್ತು ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಹಸಿ ಕೊಬ್ಬರಿ ಕೂಡ ನಾನು ಎಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಪಲಾವ್ ಮಾಡ್ಕೊಳ್ಳೋಣ. ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಪಲಾವ್ ಎಲೆ, 1 ಚಕ್ಕೆ, 1-2 ಲವಂಗ, 1-2 ಏಲಕ್ಕಿ, ಹಾಗೆ 1-4 ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನದು ವೆಯ್ಟ್ ಯಾಕೆ ಗೇನ್ ಆಯಿತು, ಹಾಗೆ ಸ್ವಲ್ಪ ಸ್ಟ್ರಕ್ ಕೂಡ ಆಗಿಬಿಟ್ಟಿತ್ತು ನನ್ನದು ವೆಯ್ಟು, ಯಾಕೆ ಏನು ಅಂತ ನಿಮಗೆಲ್ಲನೂ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ. ಅದು ಆದಮೇಲೆ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಮತ್ತೆ ನನ್ನ ವೆಯ್ಟ್ನ ಲಾಸ್ ಮಾಡ್ಕೊಂಡಿದ್ದೀನಿ. ನನ್ನ ವೆಯ್ಟ್ ಎಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಖಂಡಿತ ಹೇಳ್ತೀನಿ. ನೀವೆಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಹಾಗೆ ಇವತ್ತು ಯಾರೆಲ್ಲ ನಾನು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನಂದು ಫಸ್ಟ್ ಡೇ 1ಇಂದ ನಾನೇನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಲ್ವ, ನೀವು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬನ್ನಿ. ಖಂಡಿತ ನೀವು ವೆಯ್ಟ್ ಲಾಸ್ ಮಾಡ್ಕೊತೀರಾ. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಅಭ್ಯಾಸ ಆಗಿಬಿಡುತ್ತೆ, ಅದೇ ರೋಟೀನ್ ಆಗಿಬಿಡುತ್ತೆ ನಿಮಗೆ. ನನ್ನ ವ್ಯೂವರ್ಸ್ ಎಲ್ಲ ಏನಿದ್ದೀರಾ ನನಗೆ ಕಮೆಂಟ್ನಲ್ಲಿ ಕೇಳ್ತಾ ಇದ್ದೀರಾ, ನೀವು ಸಪ್ರೇಟಾಗಿ ಅಡುಗೆ ಮಾಡ್ಕೊತೀರಾ ಮನೆಯಲ್ಲಿ, ಮಕ್ಕಳಿಗೆ ಹಸ್ಬೆಂಡಾಗಿ ಸಪ್ರೇಟಾಗಿ ಮಾಡ್ತೀರಾ ಅಡುಗೆನ ಅಂತ ಕೇಳಿದ್ದೀರಾ. ನಾನು ಬೆಳಿಗ್ಗೆ ಏನು ಸ್ಮೂತಿ ಮಾಡ್ಕೊತೀನಲ್ವ ಅದು ಮಾತ್ರ ನನಗೋಸ್ಕರ ಮಾಡ್ಕೊಳ್ಳೋದು. ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟ ಆಗಲಿ, ನಾನು ಎಲ್ಲರಿಗೂ ಅದೇ ಮಾಡೋದು. ಸಪ್ರೇಟಾಗಿ ಏನೂ ಮಾಡ್ತಾಯಿಲ್ಲ. ಅಕಸ್ಮಾತ್ ಏನಾದರೂ ಒಂದೊಂದು ಟೈಮ್ ನಾನು ಮಾಡ್ಕೊತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನೀವು ಅದೇ ಫಾಲೋ ಅಪ್ ಮಾಡಿ ಅಂತ ನಾನು ಹೇಳಲ್ಲ. ನೀವು ಮನೇಲಿ ಏನಿರುತ್ತೆ ಅದನ್ನೇ ಬ್ಯಾಲೆನ್ಸ್ ಆಗಿ ತೊಗೊಳ್ಳಿ, ಕ್ವಾಂಟಿಟಿಯಲ್ಲಿ ಕಡಿಮೆ ತೊಗೊಳ್ಳಿ, ಕ್ಯಾಲೋರೀಸ್ ಸ್ವಲ್ಪ ಕಡಿಮೆ ಇರಲಿ, ಜಾಸ್ತಿ ಸೊಪ್ಪು ತರಕಾರಿನ ಜಾಸ್ತಿ ತಿನ್ನಿ, ಫ್ರೂಟ್ಸ್ ತಿನ್ನಿ. ಇವಾಗ ಪಾಲಕ್ ಪಲಾವ್ ಕೂಡ ರೆಡಿ ಆಗ್ತಾಯಿದೆ. ನಾನು ಬೆಳಿಗ್ಗೆ ಇದನ್ನೇನು ತೊಗೋತಾ ಇಲ್ಲ, ಬರೀ ಮಕ್ಕಳಿಗೆ ಹಸ್ಬೆಂಡಿಗೆ ಮಾತ್ರ ಮಾಡಿರೋದು. ನಾನು ಬೆಳಿಗ್ಗೆ ಡಯಟಲ್ಲಿರೋದ್ರಿಂದ ನಾವು ಬೆಳಿಗ್ಗೆ ರೈಸ್ ತೊಗೋಬಾರ್ದು. ನಾನು ಅದಕ್ಕೋಸ್ಕರ ಓವರ್ ನೈಟ್ ಸ್ಮೂತಿ ಮಾಡ್ಕೊಂಡಿದ್ದೀನಿ. ನಾನು ನೈಟೇ ಓಟ್ಸ್ ಮತ್ತು ಲೋ ಫ್ಯಾಟ್ ಮಿಲ್ಕ್ ಮತ್ತು 1 ಬನಾನಾ ತೊಗೊಂಡಿದ್ದೀನಿ, 1 ಆ್ಯಪಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ, ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ನಾನು ನೈಟೇ ನೆನೆಸಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ನಾನು ಇದಕ್ಕೆ ಫ್ರೂಟ್ಸ್ ಮಾತ್ರ ಮತ್ತು ಸೀಡ್ಸ್ ಮಾತ್ರ ಆ್ಯಡ್ ಮಾಡ್ಕೊಂಡಿರೋದು. ಇದು ನಾನು ಬೆಳಿಗ್ಗೆ 8:30ಗೆ ತೊಗೊಂಡಿದ್ದೀನಿ. ನೀವು ಇದ್ರ ಓಟ್ಸ್ ಬದಲಿ ಕೆಂಪು ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರ ಮನೇಲಿ ಓಟ್ಸ್ ಇರುತ್ತೆ, ಕೆಲವೊಬ್ಬರು ಮನೇಲಿ ಇರಲ್ಲ. ಎಲ್ಲನೂ ಅವರು ಆಚೆನೆಯಿಂದ ಎಲ್ಲನೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರತಿಯೊಂದನ್ನು ಪರ್ಚೇಸ್ ಮಾಡಿ ತೊಗೊಂಬಂದು ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಇದ್ರ ಬದಲು ನೀವು ಕೆಂಪು ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ 11 ನಾನು ಬೆಳಿಗ್ಗೆ ಫ್ರೂಟ್ಸ್ ತೊಗೊಂಡಿರೋದ್ರಿಂದ ನಾನು ಮಧ್ಯಾಹ್ನ ಫ್ರೂಟ್ಸ್ ಏನೂ ತೊಗೊಳ್ಳಿಲ್ಲ. ಮಿಡ್ ಸ್ನ್ಯಾಕ್ ಅಂತ ನಾನು ಬೀಟ್ರೂಟು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದೀನಿ. ಬರೀ ಬೀಟ್ರೂಟ್ ಮತ್ತು ಸ್ವಲ್ಪ ಅದಕ್ಕೆ ಶುಂಠಿ ಪುದೀನ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದೀನಿ. ಇದು ಆದಮೇಲೆ ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟಕ್ಕೆ ಓಟ್ಸ್ದು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ನಾವು ಮಾಮೂಲಿ ಮನೆಯಲ್ಲಿ ರವೆ ಉಪ್ಪಿಟ್ಟು ಹೇಗೆ ಮಾಡ್ಕೊತೀವಿ, ನಾನು ಅದೇ ಥರ ಓಟ್ಸ್ ಉಪ್ಪಿಟ್ಟು ಮಾಡ್ಕೊತೀನಿ. ಬಟ್ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಓಟ್ಸ್ದು ಉಪ್ಪಿಟ್ಟು ರೆಡಿ ಆಗಿದೆ. ಇದನ್ನು ನಾನು ಮಧ್ಯಾಹ್ನ 1 ತೊಗೊಂಡಿರೋದು. ಇದು ಆದಮೇಲೆ ಫ್ರೆಂಡ್ಸ್, ನಾನು ರಾತ್ರಿಗೆ ಕ್ಯಾಪ್ಸಿಕಮ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್, 1 ಟೊಮ್ಯಾಟೊ ತೊಗೊಂಡಿದ್ದೀನಿ.
ಹಾಗೆ ಒಂದು ಆನಿಯನ್ ಕೂಡ ತೊಗೊಂಡಿದ್ದೀನಿ. ನಾನು ಕ್ಯಾಪ್ಸಿಕಮ್ ಮಾತ್ರ ಹಾಫ್ ತೊಗೊಂಡಿದ್ದೀನಿ, ಫುಲ್ ತೊಗೊಂಡಿಲ್ಲ. ಏಕೆಂದರೆ ಇದನ್ನು ನನಗೊಬ್ಬಳಿಗೆ ಮಾಡ್ಕೊತಾ ಇರೋದ್ರಿಂದ ನಾನು ಜಾಸ್ತಿ ಆಗಿಬಿಡುತ್ತೆ, ಒಂದು ಕ್ಯಾಪ್ಸಿಕಮ್ ಫುಲ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಹಾಫ್ ಮಾತ್ರ ತೊಗೊಂಡಿರೋದು. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ. ಇದೇನೋ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೋತೀನಿ. ಇದನ್ನು ನಾನು ರಾತ್ರಿ 7:30ಗೆ ತೊಗೊಂಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ನನ್ನ ವೆಯ್ಟ್ ಬಂದುಬಿಟ್ಟು 67.30 ಇದೆ ನೋಡಿ. ಇದು ಇವತ್ತಿನ ನನ್ನ ವೆಯ್ಟ್ ಬಂದುಬಿಟ್ಟು 67.30 ಇದೆ. ಲಾಸ್ಟ್ ನಿಮ್ಮ ವಿಡಿಯೋದಲ್ಲಿ ನೀವು ನೋಡಿದ್ದೀರ ನನ್ನ ವೆಯ್ಟ್ 67.65 ಇದ್ದು 35 ಗ್ರಾಮಷ್ಟು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಬರೀ 1 ಡೇಯಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು. ಇದು ನಮಗೆ ನೋಡೋಕ್ಕೆ ಚಿಕ್ಕದಾಗಿ ಇಷ್ಟೇನಾ ಅಂತ ಅನ್ನಿಸ್ಬೋದು, ಬಟ್ ನಾವೇನು ಡಯಟ್ ಮಾಡ್ತಾ ಇರ್ತೀವಲ್ಲ, ನಮಗೆ ಒಂದು 10 ಗ್ರಾಮಷ್ಟು ವೆಯ್ಟ್ ಗೇನ್ ಆದರೆ ಎಷ್ಟು ಟೆನ್ಷನ್ ಮಾಡ್ಕೊತೀವಿ ಗೊತ್ತಾ ನಾವು. ಅಯ್ಯೋ ನಮ್ಮದು ವೆಯ್ಟ್ ಲಾಸ್ ಆಗ್ತಾನೆ ಇಲ್ಲಲ್ಲ, ಇಲ್ಲಿಗೆ ಸ್ಟ್ರಕ್ ಆಗಿಬಿಟ್ಟೈತೆ, ವೆಯ್ಟ್ ಗೇನ್ ಆಗ್ತಾಯಿದೆ ಅಂತ ನಾವು ಎಷ್ಟು ಬೇಜಾರು ಮಾಡ್ಕೊತೀವೋ, ಅದೇ ಥರ ನಾವು ಒಂದು 10 ಗ್ರಾಮಷ್ಟು ನಮ್ಮದು ವೆಯ್ಟ್ ಲಾಸ್ ಆದಾಗ ಕೂಡ ನಾವಷ್ಟು ಖುಷಿ ಪಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವೆಯ್ಟ್ ಎಷ್ಟಿದೆ ಅಂತ. ಪ್ಲೀಸ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.